ಮತದಾರರನ್ನ ಸೆಳೆಯೋದಕ್ಕೆ ಚುನಾವಣೆಯ ಹೊತ್ತಿನಲ್ಲಿ ಈ ರಾಜಕೀಯ ಪಕ್ಷಗಳು ಘೋಷಿಸುವಂತಹ ಉಚಿತ ಕೊಡುಗೆಗಳ ಪರಿಣಾಮದ ಬಗ್ಗೆ ಈಗ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಸರ್ಕಾರಗಳು ಕೊಡುವಂತಹ ಈ ಉಚಿತ ಕೊಡುಗೆಗಳಿಂದ ದೇಶಕ್ಕೆ ಆಗುವಂತಹ ಹಾನಿ ಏನನ್ನೋದು ಹಣಕಾಸು ಇಲಾಖೆ ಬಿಡುಗಡೆ ಮಾಡಿದಂತಹ ಆರ್ಥಿಕ ಸಮೀಕ್ಷೆಯಲ್ಲಿ ಬಹಿರಂಗ ಆಗಿದೆ. ಆರ್ಥಿಕ ಸಮೀಕ್ಷೆಯಲ್ಲಿ ಈ ಉಚಿತ ಕೊಡುಗೆಗಳ ಬಗ್ಗೆ ಎಚ್ಚರಿಸಲಾಗಿದೆ. ಈ ಉಚಿತ ಕೊಡುಗೆಗಳ ಪರಿಣಾಮವನ್ನು ಸರಿಪಡಿಸಿಕೊಳ್ಳುವಂತಹ ಅಗತ್ಯದ ಬಗ್ಗೆ 2025-26ರ ಸಮೀಕ್ಷೆ ಸರ್ಕಾರವನ್ನು ಎಚ್ಚರಿಸ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಚುನಾವಣೆಗೂ ಸ್ವಲ್ಪ ಮೊದಲು ನೇರ ನಗದು ವರ್ಗಾವಣೆ ಯೋಜನೆಗೆ ಮುಂದಾಗ್ತವೆ. ಪ್ರತಿಯೊಂದು ಪಕ್ಷವೂ ಕೂಡ ಇದನ್ನು ಮಾಡುತ್ತೆ. ಮತ್ತಿದು ರಾಜಕೀಯದಲ್ಲಿ ಹೊಸದೇನಲ್ಲ. ಉಚಿತ ಕೊಡುಗೆಗಳ ಈ ರೂಢಿ 1953ರಷ್ಟು ಹಿಂದಿನದು. ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಕೆ ಕಾಮರಾಜ್ ಅವರು ಶಾಲಾ ಹಾಜರಾತಿಯನ್ನು ಹೆಚ್ಚು ಮಾಡೋದಕ್ಕೆ ತಂದಿದ್ದಂಥ ಮಧ್ಯಾಹ್ನ ಊಟದ ಯೋಜನೆ ಈಗ ದೇಶಾದ್ಯಂತನೂ ಜಾರಿಯಲ್ಲಿದೆ. ನೆಹರು ಅವರ ಕಾಲದಲ್ಲಿ ನೇರ ನಗದು ವರ್ಗಾವಣೆ ಯೋಜನೆ ಅನ್ನೋದು ಇರಲಿಲ್ಲ. ಸರ್ಕಾರ ಸಬ್ಸಿಡಿಗಳ ಮೂಲಕ ಸಾರ್ವಜನಿಕ ಕಲ್ಯಾಣ ಯೋಜನೆಗಳನ್ನು ನಿರ್ವಹಿಸ್ತಾ ಇತ್ತು. ಕಾಮರಾಜ್ ತರುವಾಯ ತಮಿಳುನಾಡು ಮುಖ್ಯಮಂತ್ರಿಯಾದಂಥ ಸಿ ಅಣ್ಣಾದುರೈ ಮತ್ತು ಕರುಣಾನಿಧಿ ಕೂಡ ಕಾಮರಾಜ್ ಅವರ ಮಾರ್ಗವನ್ನು ಅನುಸರಿಸಿದ್ರು. 1970ರ ದಶಕದಲ್ಲಿ ಆಂಧ್ರ ಪ್ರದೇಶದಲ್ಲಿ NTR ಅವರು ಪ್ರತಿ ಕುಟುಂಬಕ್ಕೂ 2 kg ಅಕ್ಕಿಯನ್ನು ಉಚಿತವಾಗಿ ನೀಡುವಂತಹ ಘೋಷಣೆಯನ್ನು ಮಾಡಿದಾಗ ಬಹುಶಃ ಅದೇ ಮೊದಲ ಉಚಿತ ಅಕ್ಕಿ ಯೋಜನೆ ಆಗಿತ್ತು. ತಮಿಳುನಾಡಿನಲ್ಲಿ ಜಯಲಲಿತಾ ಮತ್ತು ಕರುಣಾನಿಧಿ ಅವರ ನಡುವಿನ ಪೈಪೋಟಿಯ ಕಾಲ ಅಂತೂ ಇಂಥ ಹಲವಾರು ಉಚಿತ ಕೊಡುಗೆಗಳಿಗೆ ಕಾರಣ ಆಯಿತು. ಇದೆಲ್ಲದರ ಬಳಿಕ ಉಚಿತ ಕೊಡುಗೆಗಳ ಒಂದು ಹೊಸ ಯುಗ ಶುರುವಾಗಿದ್ದು ಆಮ್ ಆದ್ಮಿ ಪಕ್ಷದ ಮೂಲಕ. ಅರವಿಂದ್ ಕೇಜ್ರಿವಾಲ್ ತಂದಂಥ ಉಚಿತ ಕೊಡುಗೆ ಯೋಜನೆಗಳು ದೊಡ್ಡ ಆಕರ್ಷಣೆಯಾದವು. ಅದರ ಪರಿಣಾಮವಾಗಿ ದೇಶಾದ್ಯಂತ ಗೆಲ್ತಾ ಇದ್ದಂತಹ BJP ದೆಹಲಿಯಲ್ಲಿ ಸೋತು ಹೋಯಿತು. 2015ರ ವಿಧಾನಸಭೆ ಚುನಾವಣೆಯಲ್ಲಿ AAP ಪ್ರತಿ ಮನೆಗೆ ಉಚಿತ ವಿದ್ಯುತ್ ಮತ್ತು ನೀರನ್ನು ಘೋಷಣೆ ಮಾಡಿತು. ಈ ಘೋಷಣೆಯ ಪರಿಣಾಮ ಏನು ಅಂತ ಅಂದರೆ ಸಂಪೂರ್ಣ ಬಹುಮತದೊಂದಿಗೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತಹ BJP ದೆಹಲಿಯ 70 ಸ್ಥಾನಗಳಲ್ಲಿ ಕೇವಲ 3ಕ್ಕೆ ಕುಸಿದು ಹೋಯಿತು. AAP 67 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಬಹುಮತವನ್ನು ಪಡೀತು. ಅದಾದ ನಂತರ ಪ್ರತಿ ರಾಜ್ಯದಲ್ಲಿಯೂ ಕೂಡ ಪ್ರತಿ ಚುನಾವಣೆಯಲ್ಲಿನೂ ಉಚಿತ ವಿದ್ಯುತ್ ಮತ್ತು ನೀರನ್ನು ಒದಗಿಸುವಂಥ ಭರವಸೆಗಳನ್ನು ನೀಡೋದು ಶುರುವಾಗ್ಬಿಡ್ತು. ಮೋದಿ ಸೇರಿದ ಹಾಗೆ BJP ನಾಯಕರೆಲ್ಲರೂ ಕೂಡ ಇದನ್ನು ಫ್ರೀಬಿ ಅಂತ ಮೂದಲಿಸತೊಡಗಿದ್ರು. ಅದೇ BJP ಕಡೆಗೆ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಛತ್ತೀಸ್ಗಢ ಚುನಾವಣೆಗಳಲ್ಲಿ ನೇರ ನಗದು ವರ್ಗಾವಣೆ ಯೋಜನೆಗಳನ್ನು ಘೋಷಣೆ ಮಾಡಿತು. ಈಗ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಎಲ್ಲ ಪಕ್ಷಗಳು ಇದನ್ನೇ ಮಾಡ್ತಾ ಇವೆ. ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಡಿಯಲ್ಲಿ ಪ್ರತಿ ವರ್ಷ ರೈತರ ಖಾತೆಗಳಿಗೆ 6,000 ರೂಪಾಯಿ ಜಮಾ ಮಾಡುತ್ತೆ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆಯಡಿಯಲ್ಲಿ ಗರ್ಭಿಣಿಯರಿಗೆ ನೇರ ನಗದು ವರ್ಗಾವಣೆಯನ್ನು ಮಾಡಲಾಗುತ್ತೆ. ಉದ್ಯೋಗ ಸಂಬಂಧಿತ ಪ್ರೋತ್ಸಾಹಕವಾಗಿ ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವಂಥ ಮಹಿಳೆಯರಿಗೆ 15,000 ಸೇರ್ಪಡೆಯ ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಇನ್ನು ರಾಜ್ಯಗಳ ಮಟ್ಟಿಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಒಂದು ತಿಂಗಳಿಗೆ 2,000 ರೂಪಾಯಿನ ನೀಡಲಾಗುತ್ತೆ. ಮಹಿಳೆಯರಿಗೆ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಸೌಲಭ್ಯ ಇದೆ. ಹಾಗೆ ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ತನ್ನು ನೀಡಲಾಗ್ತಾ ಇದೆ. ತಿಂಗಳಿಗೆ 10 kg ಅಕ್ಕಿಯನ್ನು ನೀಡಲಾಗ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೆಹನ್ ಯೋಜನೆ ಅಡಿ 1,200 ರೂಪಾಯಿಂದ 1,500 ರೂಪಾಯಿವರೆಗೆ ನೀಡಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿಯೂ ಕೂಡ ಈ ಒಂದು ಯೋಜನೆಯನ್ನು ತರಲಾಗಿದೆ. ಮಧ್ಯಪ್ರದೇಶದ ಫಲಿತಾಂಶಗಳು ಲಾಡ್ಲಿ ಬೆಹನ್ ಯೋಜನೆಯ ಮ್ಯಾಜಿಕ್ ಅನ್ನೋದು ಸ್ಪಷ್ಟ ಆಗಿತ್ತು. ಅದಾದ ನಂತರ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಅದರಿಂದ ಪ್ರಭಾವಿತವಾಗಿವೆ ಮತ್ತು ಎಲ್ಲವೂ ಕೂಡ ಒಂದೇ ರೀತಿಯ ಯೋಜನೆಗಳನ್ನು ನೀಡ್ತಾ ಇವೆ. TMC ಸರ್ಕಾರ ಇರುವಂಥ ಬಂಗಾಳದಲ್ಲಿ ಲಕ್ಷ್ಮೀ ಭಂಡಾರ ಅನ್ನುವಂಥ ಯೋಜನೆ ಇದು ಪ್ರತಿ ತಿಂಗಳು 1,200 ರೂಪಾಯಿನ ನೀಡಲಾಗ್ತಾ ಇದೆ. ಜಾರ್ಖಂಡ್ನ ಮಯ್ಯಾ ಸಮ್ಮಾನ್ ಯೋಜನೆ ಜಾರಿಯಲ್ಲಿದೆ. ಹಾಗೆ ಛತ್ತೀಸ್ಗಢದಲ್ಲಿ ಮಹತಾರಿ ವಂದನ್ ಯೋಜನೆ ಇದೆ. ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ರಾಜಸ್ಥಾನದಲ್ಲಿ ಇಂದಿರಾ ಗಾಂಧಿ ಸ್ಮಾರ್ಟ್ ಫೋನ್ ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ. ಮಹಿಳೆಯರಿಗೆ ಸ್ಮಾರ್ಟ್ ಫೋನನ್ನು ವಿತರಿಸಿದ್ರು. ಆದರೂ ಕೂಡ ಅವರು ಚುನಾವಣೆಯಲ್ಲಿ ಸೋತರು ಅನ್ನೋದು ಒಂದು ಅಪವಾದ. ಹಾಗೆ ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿಗಳ ಉಚಿತ ಅನ್ನಪೂರ್ಣ ಆಹಾರ ಪ್ಯಾಕೆಟ್ ಯೋಜನೆಯಡಿ ಪಡಿತರ ವಿತರಣೆಯನ್ನು ಮಾಡಲಾಯಿತು. ಪ್ರತಿ ವರ್ಷ ಇಂತಹ ಯೋಜನೆಗಳನ್ನು ಪರಿಚಯಿಸಲಾಗುತ್ತೆ. ಈ ರೀತಿ ಹಣ ನೀಡುವ ಮೂಲಕ ಜನರನ್ನು ಸೋಮಾರಿಗಳನ್ನಾಗಿ ಮಾಡಲಾಗ್ತಾ ಇದೆ ಅನ್ನುವಂಥ ಟೀಕೆಗಳಿವೆ. ಆರ್ಥಿಕ ಉನ್ನತಿಗಾಗಿ ಸರ್ಕಾರಿ ಯೋಜನೆಗಳನ್ನು ನಡೆಸೋದು ಅಗತ್ಯ ಮತ್ತು ಆ ಒಂದು ಹಣವನ್ನು ಮರಳಿ ತರೋದು ಹೇಗೆ ಅನ್ನೋದು ಕೂಡ ಪ್ರಶ್ನೆನೇ. ಆದರೆ ಇದು ತುಂಬಾ ಅಪಾಯಕಾರಿ ಅಂತ ಈಗ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. 2022-23ರ ವೇಳೆಗೆ 5 ರಾಜ್ಯಗಳಲ್ಲಿದ್ದಂಥ ಈ ನೇರ ನಗದು ವರ್ಗಾವಣೆ ಯೋಜನೆಗಳು 2025ರ ಹೊತ್ತಿಗೆ 28ಕ್ಕೆ ಮುಟ್ಟಿವೆ. ರಾಜ್ಯಗಳು ತಮ್ಮ GDPಯ 1.9% ವರೆಗೆ ಅಂಥ ಯೋಜನೆಗಳಿಗೇನೆ ಖರ್ಚು ಮಾಡ್ತಾ ಇದೆ.
ಇದು ರಾಜ್ಯಗಳ ಖಜಾನೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತಾ ಇದೆ. ಅಂದರೆ ಸಮೀಕ್ಷೆ ಪ್ರಕಾರ 2021-22ರಲ್ಲಿ ರಾಜ್ಯಗಳ ಹಣಕಾಸಿನ ಕೊರತೆ 2.6% ಅಷ್ಟಿತ್ತು, ಮತ್ತು ಈಗ ಅದು 3.2%ಕ್ಕೆ ಏರಿದೆ. ಈ ಸಾಲ ಹೆಚ್ಚಾಗ್ತಾ ಇದೆ, ಮತ್ತು ಈ ಒಂದು ಸಾಲವನ್ನು ಜನರ ಜೇಬಿನಿಂದಾನೇ ಭರಿಸಲಾಗ್ತಾ ಇದೆ. ಇವತ್ತು ರಾಜ್ಯಗಳು ಬಾಕಿ ಉಳಿಸ್ಕೊಂಡಿರುವಂಥ ಮೊತ್ತ ಅವುಗಳ GDPಯ 28% ಅಷ್ಟಿದೆ. ಈ ಉಚಿತ ಕೊಡುಗೆಗಳಿಂದಾಗಿ ರಾಜ್ಯಗಳ ಸಾಲ ಹೆಚ್ಚಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೇರ ನಗದು ವರ್ಗಾವಣೆ ಯೋಜನೆಗಳನ್ನು ನಿಯಂತ್ರಿಸೋದಕ್ಕೆ ಆರ್ಥಿಕ ಸಮೀಕ್ಷೆ ಒತ್ತಾಯ ಮಾಡಿದೆ. ಇಲ್ಲದೇ ಇದ್ರೆ ಇದು ಶಿಕ್ಷಣ ಮತ್ತು ಆರೋಗ್ಯದಂಥ ಅಗತ್ಯ ಸೇವೆಗಳ ಮೇಲಿನ ವೆಚ್ಚದಲ್ಲಿ ಕಡಿತಕ್ಕೆ ಕಾರಣ ಆಗಬಹುದು. ಆರ್ಥಿಕ ಸಮೀಕ್ಷೆ ಪ್ರಕಾರ 2024-25 ಹಣಕಾಸು ವರ್ಷದಲ್ಲಿ ಮಹಿಳೆಯರಿಗೆ ನೇರ ನಗದು ವರ್ಗಾವಣೆಗಾಗಿ 1.7 ಲಕ್ಷ ಕೋಟಿ ಖರ್ಚು ಮಾಡಲಾಗಿದೆ. ಈ ಮೊತ್ತ ದೇಶದ ಶಿಕ್ಷಣ ಮತ್ತು ಆರೋಗ್ಯ ಬಜೆಟ್ ಅನ್ನು ಕೂಡ ಮೀರಿದೆ. ಶಿಕ್ಷಣ ಬಜೆಟ್ಗೆ ಖರ್ಚು ಮಾಡಿದಂಥ ಮೊತ್ತ 1,28,000 ಕೋಟಿ, ಆರೋಗ್ಯ ಬಜೆಟ್ 1,06,000 ಕೋಟಿ. ಅಂದರೆ ಸರ್ಕಾರ ಶಿಕ್ಷಣ ಅಥವಾ ಆರೋಗ್ಯಕ್ಕಿಂತನೂ ಹೆಚ್ಚಾಗಿ ಉಚಿತ ಕೊಡುಗೆ ಯೋಜನೆಗಳಿಗೇನೆ ಖರ್ಚು ಮಾಡ್ತಾ ಇದೆ. ಬಿಹಾರ ಚುನಾವಣೆಯಲ್ಲಿಯೂ ಕೂಡ ಹಣವನ್ನು ಈ ರೀತಿಯಲ್ಲಿ ವಿತರಿಸಲಾಯಿತು, ಮತ್ತು ಫಲಿತಾಂಶದಲ್ಲಿ ಅದರ ಪರಿಣಾಮಗಳ ಕಂಡು ಅನ್ನುವಂಥ ವಿಶ್ಲೇಷಣೆಗಳನ್ನು ನಾವೆಲ್ಲ ಗಮನಿಸಿದ್ದೀವಿ. ಶಿಕ್ಷಣ ಮತ್ತು ಆರೋಗ್ಯದಂಥ ಮೂಲಭೂತ ವಿಷಯಗಳಿಗೆ ಹಣವನ್ನು ಖರ್ಚು ಮಾಡದೇ ಇದ್ದಾಗ ಜನರ ತೆರಿಗೆ ಹಣ ವ್ಯರ್ಥ ಆಗ್ತಾ ಇದೆ. ಇನ್ನು ಮತ ಪಡೆಯುವಂಥ ಭರದಲ್ಲಿ ಎಷ್ಟೋ ಸಲ ಪ್ರಾಯೋಗಿಕವಾಗಿ ಸಾಧ್ಯವಿರದಂಥ ಯೋಜನೆಗಳನ್ನು ಘೋಷಿಸಲಾಗ್ತಾ ಇದೆ. ಯುರೋಪ್ ಮತ್ತು ಅಮೆರಿಕಾದಲ್ಲಿ ಸರ್ಕಾರಗಳು ತಮ್ಮ ನಾಗರಿಕರ ಆರೋಗ್ಯವನ್ನು ನೋಡ್ಕೊಳ್ತವೆ. ಆರೋಗ್ಯ ಮತ್ತು ಶಿಕ್ಷಣ ಅಲ್ಲಿ ಉಚಿತ, ಉನ್ನತ ಶಿಕ್ಷಣದವರೆಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ಅಲ್ಲಿ ತೆರಿಗೆಗಳು ಹೆಚ್ಚಾದರೂ ಕೂಡ ಆ ತೆರಿಗೆಗಳನ್ನು ಸಾರ್ವಜನಿಕರ ಕಲ್ಯಾಣಕ್ಕಾಗಿಯೇ ಖರ್ಚು ಮಾಡಲಾಗುತ್ತೆ. ಯಾರಾದರೂ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಎದುರಿಸಿದಾಗ ಚಿಕಿತ್ಸೆ ಪಡೆಯೋದ್ರ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ಅಲ್ಲಿ ಮಗುವಿನ ಶಿಕ್ಷಣದ ಬಗ್ಗೆಯೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಇಂಥ ಆರೋಗ್ಯ ಮತ್ತು ಶಿಕ್ಷಣದಂಥ ಮೂಲಭೂತ ವಿಷಯಗಳ ಮೇಲೆ ನಮ್ಮ ಸರ್ಕಾರ ಗಮನ ಹರಿಸಿಲ್ಲ ಅಂತ ಒಂದು ಆರ್ಥಿಕ ಸಮೀಕ್ಷೆ ತೋರಿಸ್ತಾ ಇದೆ. ಉಚಿತ ಕೊಡುಗೆ ಯೋಜನೆಗಳು ದೇಶಕ್ಕೆ ಹಾನಿಕಾರಕ ಅಂತ ಕೇಂದ್ರ ಸರ್ಕಾರದ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಆದರೆ ಈ ಸರ್ಕಾರ BJP ನಿಜವಾಗಿಯೂ ಇದ್ರ ಬಗ್ಗೆ ಏನು ಅಭಿಪ್ರಾಯವನ್ನು ಹೊಂದಿದೆ? ಯಾವುದೇ ಪಕ್ಷ ಇಂಥ ಯೋಜನೆಯನ್ನು ನಿಲ್ಲಿಸುವಂಥ ಧೈರ್ಯ ಮಾಡೋದಕ್ಕೆ ಸಾಧ್ಯ ಇದೆಯಾ? ಆದರೆ ಜನಸಾಮಾನ್ಯರಿಗೆ ಕೊಡುವಂಥ ಕೊಡುಗೆಗಳನ್ನು ಫ್ರೀಬಿ ಅಂತ ಹೇಳೋದಕ್ಕೆ ಸಾಧ್ಯನಾ? ಮಹಿಳೆಯರಿಗೆ ಕೊಡುವಂಥ ಮಾಸಿಕ ಹಣವಾಗಲಿ ಅಥವಾ ಅಕ್ಕಿ ಆಗಲಿ ಅದು ಆರ್ಥಿಕತೆಗೆ ಶಕ್ತಿಯನ್ನು ತುಂಬೋದಿಲ್ವಾ? ಜನರ ಕೈಯಲ್ಲಿ ಹಣ ಓಡಾಡಿದಾಗ ಅದರಿಂದ ಲಾಭ ಆಗೋದು ನಮ್ಮ ಆರ್ಥಿಕತೆಗೇನೆ ಅಲ್ವಾ? ಈ ಶ್ರೀಮಂತರಿಗೆ ಕೊಡುವಂಥ ಸಾವಿರಾರು ಕೋಟಿ ಸಾಲವನ್ನು ರೈಟ್ ಆಫ್ ಮಾಡುವಾಗ ಆರ್ಥಿಕತೆಗೆ ನಷ್ಟ ಆಗೋದಿಲ್ವಾ? ಉದ್ಯೋಗ ಸೃಷ್ಟಿ ಹೆಸರಲ್ಲಿ ಕಾರ್ಪೊರೇಟ್ಗಳು ಪಡೆಯುವಂಥ 100 ಎಕರೆ ಭೂಮಿ ತೆರಿಗೆ ವಿನಾಯಿತಿಯಿಂದ ಆರ್ಥಿಕತೆಗೆ ತೊಂದರೆ ಆಗಲ್ವಾ? ಅತಿ ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ಹಾಕಿ ಕಾರ್ಪೊರೇಟ್ಗಳಿಗೆ ಕೊಡುವಂಥ ಈ ಒಂದು ವಿನಾಯಿತಿಯನ್ನು ಕಡಿಮೆ ಮಾಡಿ ಜನರಿಗೆ ಸಹಾಯ ಮಾಡೋದು ಯಾಕೆ ಸಾಧ್ಯ ಇಲ್ಲ? ಈ ಪ್ರಶ್ನೆಗೂ ಕೂಡ ಸರ್ಕಾರದ ಆರ್ಥಿಕ ತಜ್ಞರು ಉತ್ತರವನ್ನು ನೀಡಬೇಕಾಗತ್ತೆ. ಇನ್ನು ಚುನಾವಣೆಗೆ 1-2 ತಿಂಗಳಿರುವಾಗ ಮಹಿಳೆಯರ ಖಾತೆಗೆ ಹಣ ಹಾಕೋದು ಪಕ್ಕಾ ವಂಚನೆ, ಲಂಚ ಅಲ್ಲದೆ ಇದು ಬೇರೇನೂ ಅಲ್ಲ. ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಬಹಳ ದೊಡ್ಡ ಪೆಟ್ಟು ಬೀಳೋದು ಕೂಡ ಹೌದು. ಅದಕ್ಕೆ ತಡೆ ಹಾಕಲೇಬೇಕಾಗಿದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಏನು ಅಭಿಪ್ರಾಯ ಇದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.